ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ನಾವಿಂದು 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಭಾಗ 2ರಲ್ಲಿ ಬರುವಂತಹ ಒಂದು ಸುಂದರವಾದಂತಹ ಪಾಠವನ್ನು ನೋಡೋಣ. ಹೌದಾ? ಹೇಮಂತ ಅನ್ನುವಂಥ ಒಂದು ಪಾಠ. ಈ ಪಾಠವನ್ನು ಎಸ್.ವಿ. ಪರಮೇಶ್ವರ ಭಟ್ರವರು ಏನು ಮಾಡಿದಾರೆ, ಈ ಪದ್ಯ ಭಾಗವನ್ನು ರಚನೆ ಮಾಡಿದಾರೆ. ಕವಿಗಳ ಪರಿಚಯವನ್ನು ತಿಳ್ಕೊಳ್ಳೋಣ, ಆಶಯ ಭಾಗವನ್ನು ತಿಳ್ಕೊಳ್ಳೋಣ, ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ. ಅದಾದಮೇಲೆ ಪ್ರವೇಶ ಭಾಗವನ್ನು ತಿಳ್ಕೊಂಡು ಪದ್ಯವನ್ನು ನೋಡ್ತಾ ಸಾರಾಂಶ ನೋಡ್ತಾ ಹೋಗೋಣ. ನಾನು ನಿಮಗೆ ಅದಕ್ಕಿಂತ ಮುಂಚೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಕವನವನ್ನು ಹೇಳ್ತೀನಿ ಮಕ್ಕಳೇ. ನಾವು ಕಲಿಯುವಾಗ ಈ ಪಾಠ ಇತ್ತು ಮಕ್ಕಳೇ. ಹೌದಾ? ಕೆ.ಎಸ್. ನರಸಿಂಹಸ್ವಾಮಿಯವರು ರಚನೆ ಮಾಡಿರ್ತಕ್ಕಂತಹ ಈ ಪಾಠ ಸುಂದರವಾಗಿತ್ತು. ಅದರದೊಂದು ಪಾಠದ ಒಂದು ಮೊದಲನೇ ಪದ್ಯ ಭಾಗವನ್ನು ಹೇಳ್ತೀನಿ. ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಿಗೆ ಕೆಟ್ಟು ಬಿಸಿಲೆಂದರು. ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂಬ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು. ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂಬ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ತುಂಬ ಸರಳವಾಗಿರ್ತಕ್ಕಂತಹ ಪದ್ಯ ಅದು. ಕೆ.ಎಸ್. ನರಸಿಂಹಸ್ವಾಮಿಯವರು ರಚನೆ ಮಾಡಿರ್ತಕ್ಕಂಥದ್ದು, ಎಲ್ಲರೂ ತಿಳಿಯುವಂತಹ ಪದ್ಯ. ಏನು ಪಾತ್ರ ವಿಶೇಷತೆ ಅಂತಂದ್ರೆ, ಮನುಷ್ಯನಿಗೆ ಯಾವ ಕಾಲ ಬಂದರೂ ಕೂಡ ಮನಸ್ಸಿಗೆ ಸಮಾಧಾನ ಇರಲ್ರಿ. ಎಲ್ಲವನ್ನ ಬೈಯುವಂತಹ ಒಂದು ಗುಣ ಉಳ್ಳವನು ಮನುಷ್ಯನ ಸ್ವಭಾವ ಅಂತ ಹೇಳ್ಬೋದು. ಚಳಿಗಾಲ ಬಂದರೆ ಯಪ್ಪ ಎಷ್ಟು ಥಂಡಿ ಐತೆಪ್ಪ, ಎಷ್ಟು ಚಳಿ ನೋಡಿ, ಎಷ್ಟು ಚಳಿ ಬಿಡಾದೈತ್ರಿ ಅಂತ ಹೇಳಿ ಅಂತಾರೆ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಮಕ್ಕಳಿಗೆ ಇದ್ರ ಬಗ್ಗೆ ಅನುಭವ ಇರ್ಬೋದು. ಹಾಗೆ ನಗರ ಪ್ರದೇಶದಲ್ಲಿ ಇರ್ತಕ್ಕಂತಹ ಮಕ್ಕಳಿಗೂ ಕೂಡ ಅನುಭವ ಇರಲ್ಲ ಅಂತಲ್ಲ. ಮಾತನಾಡುವ ಶೈಲಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದಷ್ಟೇ. ಹೌದಾ? ಚಳಿಗಾಲ ಬಂದರೆ ಏನಂತಾರೆ, ಎಷ್ಟು ಚಳಿ ಆಯಿತು, ಎಷ್ಟು ಚಳಿ ಅಂಥೇಳಿ ಮಾತಾಡ್ತಾರೆ. ಅದೇ ಬಿಸಿಲು ಬಂದರೆ ರಣ ಬಿಸಿಲು, ಎಷ್ಟು ಬಿಸಿಲು ಕಟ್ಟಾದೈತ್ರಿ ಅಂತೇಳಿ ಮಾತನಾಡೋದು ಕೇಳಿರ್ಬೋದಲ್ವಾ, ಈ ರೀತಿ ಮಾತಾಡ್ತಾರೆ. ಅದಾದಮೇಲೆ ಮಳೆಗಾಲ ಬಂದರೆ ಸಿಕ್ಕಾಪಟ್ಟೆ ಮಳೆ ರೀ, ಮಳೆ ನಿಲ್ತಾನೆ ಇಲ್ಲ, ಬಿಸಿಲು ಬರ್ತಾನೆ ಇಲ್ಲ ಅಂತಾರೆ. ಅಂದರೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದರೆ, ನಮ್ಮ ಮನುಷ್ಯನ ಜನ್ಮ ಅಥವಾ ನಮ್ಮ ಮನುಷ್ಯನ ಸ್ವಭಾವ ಒಪ್ಪುವಂತಹ ವಸ್ತು ಯಾವುದನ್ನು ಕೂಡ ಮನುಷ್ಯ ಅಷ್ಟು ಸುಲಭವಾಗಿ ಒಪ್ಪಲ್ಲ ಅಂಥೇಳಿ ನಾವು ಹೇಳ್ಬೋದು. ಮಕ್ಕಳೇನ, ನಿಮಗೆ ಕೆ.ಎಸ್. ನರಸಿಂಹಸ್ವಾಮಿಯವರು ರಚನೆ ಮಾಡಿರ್ತಕ್ಕಂತಹ ಈ ಪದ್ಯ ಭಾಗವನ್ನು ಯಾಕೆ ಹೇಳಿದ್ಪ ಅಂದ್ರೆ, ಇವತ್ತು ನಾನು ಮಾಡ್ತಾ ಇರುವಂತಹ ಈ ಪಾಠ ಹೇಮಂತ ಅನ್ನುವಂತಹ ಪಾಠ ಇದೆಯಲ್ಲ, ಆ ಪದ್ಯಕ್ಕೆ ಹೋಲಿಕೆ ಆಗುವಂತಹ ಒಂದು ಸುಂದರವಾಗಿರ್ತಕ್ಕಂತಹ ಇದೊಂದು ಪಾಠ ಅಂತ ಹೇಳ್ಬೋದು. ಮಕ್ಕಳೇ, ನಿಮಗೆ ಋತುಗಳ ಬಗ್ಗೆ ಗೊತ್ತಿರಬೇಕಲ್ವಾ? ಒಟ್ಟಾರೆ ಎಷ್ಟು ಋತುಗಳದಾವೆ ಹೇಳಿ? ಒಟ್ಟು 6 ಋತುಗಳಿದ್ದಾವೆ. ಹೌದಾ? ಯಾವ್ಯಾವು? ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಶರತ್ ಋತು, ಹೇಮಂತ ಋತು, ಶಿಶಿರ ಋತು. ಯಾವ್ಯಾವು? ಇನ್ನೊಂದ್ಸಲ ಹೇಳ್ತೇನೆ ನೋಡಿ. ವಸಂತ, ಗ್ರೀಷ್ಮ, ವರ್ಷ, ಶರತ್, ಹೇಮಂತ್, ಶಿಶಿರ್ ಅಂತೆ ಒಟ್ಟಾರೆಯಾಗಿ 6 ಋತುಗಳಿವೆ. ಅದಕ್ಕೆ ಹೋಲುವಂತಹ ಮಾಸಗಳು ಯಾವಪ್ಪ ಅಂತಂದ್ರೆ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ ಅಂತ ಹೇಳ್ತೀವಿ. ಈ ಚೈತ್ರ ಮತ್ತು ವೈಶಾಖ ಮಾಸಗಳಲ್ಲಿ ವಸಂತ ಋತು ಬರುತ್ತೆ. ಈ ವಸಂತ ಋತುವನ್ನು ಋತುಗಳ ರಾಜ ಅಂತ ಕರಿತೀವಿ. ಅದನ್ನು ನಿಮಗೆ ಆಮೇಲೆ ಹೇಳ್ತೀನಿ. ಜ್ಯೇಷ್ಠ, ಆಷಾಢ ಮಾಸಗಳಲ್ಲಿ ಗ್ರೀಷ್ಮ ಅನ್ನುವಂತಹ ಋತು ಬರುತ್ತೆ. ಶ್ರಾವಣ ಮತ್ತು ಭಾದ್ರಪದಗಳಲ್ಲಿ ವರ್ಷವನ್ನು ನೋಡ್ಬೋದು. ಆಶ್ವಯುಜ ಮತ್ತು ಕಾರ್ತಿಕದಲ್ಲಿ ಶರತ್ತನ್ನು ನೋಡ್ಬೋದು. ಮಾರ್ಗಶಿರ, ಪುಷ್ಯ, ಹೇಮಂತ ಋತುವನ್ನು ನೋಡ್ಬೋದು. ಇನ್ನು ಮಾಘ ಮತ್ತು ಫಾಲ್ಗುಣ ಮಾಸಗಳಲ್ಲಿ ನಾವು ಶಿಶಿರ ಋತುಗಳನ್ನು ನಾವು ನೋಡ್ಬೋದು. ಈ ವಸಂತ ಋತುವನ್ನು ನಾವು ಋತುಗಳ ರಾಜ ಅಂತ ಕರಿತೀವಿ. ವಸಂತ ಋತು ಬಂದಾಗ ಮಾವು ಚಿಗುರಲೇಬೇಕು. ಈ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸಿನಿಮಾ ಗೀತೆಯಲ್ಲಿ ಕೂಡ ಈ ಹಾಡನ್ನು ಹಾಡಿದ್ದಾರೆ, ನೋಡಿರ್ಬೋದು ಈ ಪದ್ಯವನ್ನು. ನೀವು ಅವರು ಅಭಿನಯ ಮಾಡಿರೋದನ್ನು ನಿಮಗೆಲ್ರಿಗೂ ಒಂದು ಐಡಿಯಾ ಬರುತ್ತೆ ಅಲ್ವಾ? ಪಾಠವನ್ನು ಪ್ರಾರಂಭ ಮಾಡೋಣ. ಪದ್ಯ ಭಾಗ 5, ಹೇಮಂತ. ಎಸ್.ವಿ. ಪರಮೇಶ್ವರ ಭಟ್ಟ. ಎಸ್.ವಿ. ಪರಮೇಶ್ವರ ಭಟ್ಟರವರು ರಚನೆ ಮಾಡಿರ್ತಕ್ಕಂತಹ ಈ ಪದ್ಯವನ್ನು ನೋಡೋಕ್ಕಿಂತ ಮುಂಚೆ ಅವರ ಕವಿ ಪರಿಚಯವನ್ನು ನೋಡಿಕೊಂಡು ಆಮೇಲೆ ಪದ್ಯ ಭಾಗವನ್ನು ನೋಡೋಣ. ಕೃತಿಕಾರರ ಪರಿಚಯ. 1914 ಫೆಬ್ರವರಿ 8ರಂದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಹುಟ್ಟಿದ ಎಸ್.ವಿ. ಪರಮೇಶ್ವರ ಭಟ್ಟರು ಮೈಸೂರು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು. ನೋಡಿ, 1914 ಫೆಬ್ರವರಿ 8ರಂದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಇವರು ಹುಡ್ತಾರೆ. ಇವರು ಮೈಸೂರು ಮತ್ತು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಷಯದಲ್ಲಿ ಇವರೇನು ಮಾಡ್ತಾರೆ, ಪ್ರಾಧ್ಯಾಪಕರಾಗಿ ತಮ್ಮ ಸೇವೆಯನ್ನು ಇವರು ಸಲ್ಲಿಸ್ತಾರೆ.
ಕನ್ನಡದ ಶ್ರೇಷ್ಠ ಕವಿ, ಅನುವಾದಕ, ಸಾಹಿತ್ಯ ಸೇವಕರೆಂದು ಖ್ಯಾತರಾಗಿದ್ದಾರೆ. ನೋಡಿ, ನಾವು ಎಸ್ ವಿ ಪರಮೇಶ್ವರ ಭಟ್ರವರನ್ನು ಕನ್ನಡದ ಶ್ರೇಷ್ಠ ಕವಿ ಅಂತ ಹೇಗೆ ಕರಿತೀವಿ. ಅನುವಾದಕ ಅಂದರೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಟ್ರಾನ್ಸ್ಲೇಟ್ ಮಾಡೋದನ್ನು ತುಂಬ ಅಚ್ಚುಕಟ್ಟಾಗಿ ಟ್ರಾನ್ಸ್ಲೇಟನ್ನು ಮಾಡಿದಂಥವರು ಇವರು. ಹೀಗಾಗಿ ಅದಷ್ಟೇ ಅಲ್ಲದೆ ಸಾಹಿತ್ಯ ಸೇವಕರು ಅಂತಂದರೆ ಸಾಹಿತ್ಯದಲ್ಲಿ ಅಪಾರ ರೀತಿಯಾದಂತಹ ಪಾಂಡಿತ್ಯವನ್ನು ಗಳಿಸಿದಂಥವರು. ನಮ್ಮ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಗಳನ್ನು ಇವರು ಕೊಟ್ಟವರು. ಭಾಸ ಹಾಗೂ ಕಾಳಿದಾಸರ ಸಂಸ್ಕೃತ ಕೃತಿಗಳನ್ನು ಅತ್ಯಂತ ಸಮರ್ಥವಾಗಿ ಕನ್ನಡಕ್ಕೆ ಅನುವಾದಿಸಿದ ಕೀರ್ತಿ ಭಟ್ಟರದು. ನೋಡಿ, ಅವರು ಬರೆದಿರ್ತಕ್ಕಂತಹ ಕೃತಿಗಳನ್ನು, ಯಾರು ಭಾಸ ಮತ್ತು ಕಾಳಿದಾಸರು ಬರೆದಿರ್ತಕ್ಕಂತಹ ಸಂಸ್ಕೃತ ಕೃತಿಗಳನ್ನು ಅದಕ್ಕೆ ಸ್ವಲ್ಪವೂ ಕೂಡ ಕಿಂಚಿತ್ತೂ ಊನ ಆಗದಂತೆ ಏನು ಮಾಡಿದ್ರೆ ನಮ್ಮ ಕನ್ನಡ ಭಾಷೆಗೆ ಅನುವಾದಿಸಿದಂತಹ ಕೀರ್ತಿ ಯಾರಪ್ಪ ಅಂತಂದ್ರೆ ಪರಮೇಶ್ವರ ಭಟ್ಟರವದ್ದು. ಭರ್ತೃಹರಿಯ ಶತಕತ್ರಯಗಳನ್ನು, ಜಯದೇವನ ಗೀತ ಗೋವಿಂದವನ್ನು ಅವರು ಕನ್ನಡಿಸಿದರು. ನೋಡಿ, ಭರ್ತೃಹರಿ ಇವರೆಲ್ಲ ಇತಿಹಾಸದಲ್ಲಿ ಬರ್ತಕ್ಕಂತಹ ಕವಿಗಳು. ಈ ಭರ್ತೃಹರಿ ಅಂತಕ್ಕಂತಹ ಕವಿ ರಚನೆ ಮಾಡಿರ್ತಕ್ಕಂತಹ ಶತಕತ್ರಯಗಳನ್ನು, ಆಮೇಲೆ ಜಯದೇವನ ಗೀತ ಗೋವಿಂದವನ್ನು ಇವರು ಕೂಡ ಸಂಸ್ಕೃತ ಭಾಷೆಯನ್ನು ಏನು ಮಾಡಿದ್ರೆ ಕನ್ನಡ ಭಾಷೆಗೆ ಸ್ವಲ್ಪವೂ ಕೂಡ ತೊಂದರೆ ಆಗದಂತೆ, ಅದರ ಪದಗಳ ಅರ್ಥ ಕೆಡದಂತೆ ಏನು ಮಾಡಿದ್ರೆ ಕನ್ನಡ ಭಾಷೆಗೆ ಅನುವಾದವನ್ನು ಮಾಡಿದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಗಳ ಪ್ರಶಸ್ತಿ ಪಡೆದವರು. ನೋಡಿ, ಇವರ ಪ್ರಶಸ್ತಿಗಳ ಕಡೆ ನಾವು ಗಮನವನ್ನು ಹರಿಸೋದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಏನಾಗಿದೆ ಇವರಿಗೆ ಬಂದಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯರಾಗಿದ್ದರು ಇವರು. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯರಾಗಿ ಏನು ಮಾಡಿದಾರೆ, ಸೇವೆಯನ್ನು ಕೂಡ ಇವರು ಸಲ್ಲಿಸಿದ್ದಾರೆ. ಇಂದ್ರಚಾಪ, ಸುರಹೊನ್ನೆ, ಉಪ್ಪುಕೊಡಲು, ರಾಗಿಣಿ ಮುಂತಾದವು ಅವರ ಕೆಲವು ಮುಖ್ಯ ಕೃತಿಗಳು. ನೋಡಿ, ಇವರು ಬರೆದಿರ್ತಕ್ಕಂಥ ಹಲವಾರು ಕೃತಿಗಳದ, ಅದರಲ್ಲಿ ಪ್ರಮುಖವಾದಂಥವುಗಳು ಯಾವುವು? ಇಂದ್ರಚಾಪ, ಸುರಹೊನ್ನೆ, ಉಪ್ಪುಕೊಡಲು, ರಾಗಿಣಿ ಅಂತಕ್ಕಂತಹ ತುಂಬ ಇವರಿಗೆ ಪ್ರಸಿದ್ಧಿಯನ್ನು ತಂದುಕೊಟ್ಟಂತಹ ಕೃತಿಗಳು ಅಂತ ಹೇಳ್ಬೋದು. ಹೇಮಂತ ಕವಿತೆಯನ್ನು ಅವರ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ನೋಡಿ, ಪ್ರಸ್ತುತ ಹೇಮಂತ ಅನ್ನುವಂತಹ ಈ ಕೃತಿಯನ್ನು, ಈ ಪದ್ಯ ಭಾಗವನ್ನು ಅವರ ಗಗನಚುಕ್ಕಿ ಅಂತಕ್ಕಂತಹ ಒಂದು ಕವನ ಸಂಕಲನದಿಂದ ಏನು ಮಾಡಲಾಗಿದೆ, ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಮಕ್ಕಳೇ, ಇನ್ನು ನಾವು ಆಶಯ ಭಾಗವನ್ನು ನೋಡೋಣ. ಆಶಯ: ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟರು ಕನ್ನಡದ ಬಹುಮುಖ್ಯ ಕವಿ. ಇವರು ಕುವೆಂಪು, ಬೇಂದ್ರೆ, ಪುತಿನ ಮುಂತಾದವರ ಸಮಕಾಲೀನರು. ನೋಡಿ, ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟರು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಕವಿಗಳಲ್ಲಿ ತುಂಬ ಪ್ರಮುಖವಾದಂತಹ ತುಂಬ ಮಹತ್ವದ ಸ್ಥಾನವನ್ನು ಪಡೆದುಕೊಂಡವರು. ಅದಷ್ಟೇ ತುಂಬ ಬಹುಮುಖ್ಯ ಕವಿ ಅಂತ ಹೇಳ್ತಾರೆ. ಇವರು ಕುವೆಂಪು, ಬೇಂದ್ರೆ, ಪುತಿನ ಮುಂತಾದವರ ಸಮಕಾಲೀನರು ಅಂತಂದ್ರೆ ಅವರು ಜೀವಿತ ಇರುವಾಗಲೇ ಕೂಡ ಇವರು ಕೂಡ ಅವರ ಜೊತೆಗೆ ಇದ್ದಂಥವರು. ಅವರೆಲ್ಲರ ಕಾವ್ಯಗಳನ್ನ ಬಹಳ ತೀವ್ರವಾಗಿ ಪ್ರಭಾವಿಸಿದವರು ಅಂತಂದ್ರೆ ಅವರೆಲ್ಲರ ಕಾವ್ಯಗಳಿಂದ ಪ್ರಭಾವಿತರಾಗಿ ಇವರು ಕೂಡ ಕನ್ನಡ ಸಾಹಿತ್ಯಕ್ಕೆ ಪಾದಾರ್ಪಣೆ ಮಾಡಿದವರು ಅಂತಲೇ ಹೇಳ್ಬೋದು. ಎಸ್ ವಿ ಪರಮೇಶ್ವರ ಭಟ್ಟರ ಅನೇಕ ಕವಿತೆಯು ಜನಮಾನಸದಲ್ಲಿ ನಿಂತಿವೆ. ನೋಡಿ, ಅವರು ಬರೆದಿರ್ತಕ್ಕಂತಹ ಕನ್ನಡ ಸಾಹಿತ್ಯ ಕೊಟ್ಟಂತಹ ಕೊಡುಗೆಗಿರ್ಬೋದು, ಅವ್ರು ಬರೆದಿರ್ತಕ್ಕಂತಹ ಕೃತಿಗಳಾಗಿರ್ಬೋದು, ಇಂದಿಯೂ ಕೂಡ ನಮ್ಮೆಲ್ಲರ ಜನಮಾನಸದಲ್ಲಿ, ಅಂದರೆ ಇಂದಿಯೂ ಕೂಡ ಅವರ ಕವಿತೆಗಳನ್ನು ನಾವೆಲ್ಲರೂ ಏನು ಮಾಡ್ತೀವಿ, ಓದ್ತಿರ್ತೀವಿ ಅಂಥೇಳಿ ಅರ್ಥ. ಅವರ ದೀಪ ಹಚ್ಚ ಎಂಬ ಕವಿತೆಯಂತೂ ಪ್ರತಿ ದೀಪಾವಳಿಯ ಸಮಯದಲ್ಲಿ ಕನ್ನಡಿಗರ ಮನೆಗಳಲ್ಲಿ ನಲಿದಾಡುತ್ತದೆ. ನೋಡಿ, ಪ್ರತಿ ವರ್ಷ ದೀಪಾವಳಿ ಬರುತ್ತೆ, ಹೌದಾ? ದೀಪಾವಳಿ ಬಂದಂಥ ಸಮಯದಲ್ಲಿ ಅವರ ಹಾಡಾಗಿರ್ತಕ್ಕಂತಹ ದೀಪ ಹಚ್ಚ ಅನ್ನುವಂತಹ ಒಂದು ಪದ್ಯ ಭಾಗವನ್ನು ನಾವು ಪ್ರತಿ ವರ್ಷ ದೀಪಾವಳಿಯ ಸಮಯದಲ್ಲಿ ಎಲ್ಲ ಕನ್ನಡಿಗರು ಮನೆಯಲ್ಲಿ ಏನು ಮಾಡ್ತಾರೆ, ಅದನ್ನು ಹಾರಾಜಿಸ್ತಾರ, ಅಂದ್ರೆ ಹಾಡ್ತಾರೆ, ಅಥವಾ ಪದ್ಯವನ್ನು ಹೇಳೋದ್ರ ಮುಖಾಂತರ ಅವರನ್ನು ನಾವು ಸ್ಮರಣೆಯನ್ನು ಮಾಡ್ಕೊಳ್ತೀವಿ. ಹೇಮಂತ ಕವಿತೆಯಲ್ಲಿ ಪರಮೇಶ್ವರ ಭಟ್ಟರು ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಕಂಡುಬರುವ ದೃಶ್ಯಗಳನ್ನು ಮನಮುಟ್ಟುವಂತೆ ಸೆರೆ ಹಿಡಿದಿದ್ದಾರೆ. ನೋಡಿ, ಪ್ರಸ್ತುತ ಹೇಮಂತ ಅನ್ನುವಂತಹ ಏನು ಕವಿತೆ ಇದೆಯಲ್ಲ, ಈ ಕವಿತೆಯಲ್ಲಿ ಪರಮೇಶ್ವರ ಭಟ್ಟರು ಏನು ಮಾಡ್ತಾರೆ, ಋತುವಿನಲ್ಲಿ ಆಗ್ತಕ್ಕಂತಹ ಅಂದರೆ ಪ್ರಕೃತಿಯಲ್ಲಿ ಕಂಡು ಬರ್ತಕ್ಕಂತಹ ದೃಶ್ಯಗಳೇನು ಮಾಡಿದಾರೆ, ಮನ ಮುಟ್ಟುವಂತೆ ಎಲ್ಲರೂ ಸೆರೆ ಹಿಡಿದಿದ್ದಾರೆ. ಯಾವ ರೀತಿಯಾಗಿ ಈ ಋತುಗಳಲ್ಲಿ ಈ ವಿಶೇಷವಾದಂತಹ ಋತು ಅಂತಲೇ ಹೇಳ್ಬೋದು. ಈ ಹೇಮಂತ ಈ ಋತುವಿನಲ್ಲಿ ಏನೇನು ಹಾಕಿರ್ತೈತಿ ನಮ್ಮ ಭೂಮಿಯ ಮೇಲೆ ಅನ್ನುವಂಥದ್ದನ್ನು ತುಂಬ ಅಚ್ಚುಕಟ್ಟಾಗಿ ಸೊಗಸಾಗಿ ಹೇಳಿದ್ದಾರೆ. ಈ ಸಮಯದಲ್ಲಿ ಉತ್ತರ ಗೋಳಾರ್ಧಕ್ಕೆ ಚಳಿಗಾಲ. ನೋಡಿ, ಉತ್ತರ ಗೋಳಾರ್ಧಕ್ಕೆ ಚಳಿಗಾಲ. ಈ ಸಮಯದಲ್ಲಿ ಉತ್ತರ ಭಾರತದಲ್ಲಂತೂ ಈ ಸಮಯದಲ್ಲಿ ತೀವ್ರವಾದ ಮಂಜು ಬೀಳುವ ಕಾಲ. ಉತ್ತರ ಭಾರತದಲ್ಲಿ ಏನಾಗತ್ತಪ್ಪ ಅಂದ್ರೆ ಅತಿಯಾದಂತಹ ಮಂಜು ಬೀಳ್ತಾ ಇರುತ್ತೆ. ಪ್ರಕೃತಿ ಈ ಸಮಯದಲ್ಲಿ ಮೈ ಮುದುರಿ ಕೂರ್ತದೆ. ನೋಡಿ, ಅತಿಯಾಗಿ ಮಂಜು ಬೀಳ್ತಾ ಇದ್ರೆ ಏನಾಗತ್ತಪ್ಪ ಅಂದ್ರೆ ಪ್ರಕೃತಿ
ಮೈ ಮುಂದೂಡ್ಕೊಂಡು ಕೂತ್ಕೊಂಡು ಬಿಟ್ಟಿರ್ತೈತಿ. ಹಕ್ಕಿಗಳು ಹಾರಾಟವನ್ನು ಕಡಿಮೆ ಮಾಡ್ತಾವ. ಹಕ್ಕಿಗಳು ಏನು ಮಾಡ್ತಾವಪ್ಪ ಅಂದ್ರೆ ಹಾರಾಟ ಮಾಡೋದನ್ನು ಕಡಿಮೆ ಮಾಡಿರ್ತಾವ. ವೃಕ್ಷಗಳು ಎಲೆಗಳನ್ನು ಉದುರಿಸಿ ಬೋಳಾಗಿ ನಿಂತಿರ್ತಾವೆ. ನೋಡಿರ್ಬೋದು ನಿಮ್ಮ ಮನೆ ಮುಂದೆ ಇರ್ತಕ್ಕಂತಹ ಗಿಡಗಳೆಲ್ಲವೂ ಈ ಋತು ಬಂತಂದರೆ ಸಾಕು ಬೋಳಾಗಿ ಎಲೆ ಉದುರ್ಲಿಕ್ಕೆ ಪ್ರಾರಂಭ ಆಗಿರ್ತೈತಿ. ಇದನ್ನೆಲ್ಲ ನೀವೆಲ್ಲರೂ ಏನು ಮಾಡಿರ್ಬೋದು ಗಮನವನ್ನು ಹರಿಸಿರ್ಬೋದು. ಹೌದಾ ಮಕ್ಕಳೇ? ಇದನ್ನು ನಿಮ್ಮ ಗಮನಕ್ಕೂ ಕೂಡ ಬಂದಿರ್ಬೋದು. ಕಾಡು ಪ್ರಾಣಿಗಳಿಗೆ ಆಹಾರ ಸಿಗುವುದು ಕಷ್ಟವಾಗುತ್ತದೆ ನೋಡಿ. ಆಗ ಎಲ್ಲ ಕಡೆ ಹಸಿರಿದ್ರೆ ತಾನೇ ಪ್ರಾಣಿಗಳು ಕೂಡ ನೀಟಾಗಿ ಆಹಾರವನ್ನು ಸೇವಿಸಲಿಕ್ಕೆ ಸಾಧ್ಯವಾಗುವುದು. ಹೀಗಾಗಿ ಏನಾಗುತ್ತೆ ಅಂದರೆ ಕಾಡು ಪ್ರಾಣಿಗಳಿಗೂ ಕೂಡ ಆಹಾರ ಸಿಗೋದು ತುಂಬ ಕಷ್ಟ ಆಗುತ್ತೆ. ಎಷ್ಟೋ ಪ್ರಾಣಿಗಳು ತಟಾವಸ್ಥೆಗಾಗಿ ಜಾರುತ್ತವೆ ನೋಡಿ. ಕೆಲವೊಂದು ಪ್ರಾಣಿಗಳು ಪಾಪ ಹಸಿರಿದ್ರೆ ಅದರಲ್ಲಿ ಆ ಬೇರಿನ ಸೂರಿನಡಿಯಲ್ಲಿ ತಮ್ಮ ಆಹಾರವನ್ನು ತಿನ್ಕೊಂಡು ಸೊಗಸಾಗಿ ಇಂಪಾಗಿ ಏನು ಮಾಡ್ತಿರ್ತಾವೆ ತಮ್ಮ ಜೀವನವನ್ನು ಕಳೀತಾ ಇರ್ತಾವೆ. ಆದರೆ ಇಲ್ಲಿ ಸಡನ್ನಾಗಿ ಈ ಋತುವಿನಲ್ಲಿ ಏನಾಗುತ್ತೆ ಎಲ್ಲ ಗಿಡ ಮರ ಬೋಳಾಗಿ ಆಗುವುದರಿಂದ ಅವು ತುಂಬ ರೀತಿಯಾದಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಪಾಪ. ಈಗ ನಮಗೆ ಊಟ ನೀರು ಗಾಳಿ ಇಲ್ಲದೆ ಇದ್ರೆ ನಾವು ಬದುಕ್ತೀವ? ಇಲ್ಲ ತಾನೇ. ಅದೇ ರೀತಿಯಾಗಿ ಅವಕೂರ ಪರಿಸ್ಥಿತಿನೂ ಕೂಡ ಹಾಗೆ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಪ್ರಕೃತಿಗೆ ಹೇಮಂತ ಬೇಡವೇ? ಹೇಮಂತ ಋತುವನ್ನು ಎದುರುಗೊಳ್ಳುವ ಬಗೆಯಂತೂ ಎಂಬುದನ್ನು ಕವಿ ಈ ಕವಿತೆಯಲ್ಲಿ ಚರ್ಚಿಸುತ್ತಾರೆ ನೋಡಿ. ಕವಿ ಏನು ಹೇಳ್ತಾರಪ್ಪ ಅಂದ್ರೆ ಪ್ರಕೃತಿಗೂ ಹೇಮಂತ ಋತು ಬೇಡ ಅಥವಾ ಯಾಕಂದ್ರೆ ಇಲ್ಲೆಲ್ಲ ಗಿಡಗಳೇನಕ್ಕವ ಬೋಳಾಗಿರ್ತಾವ. ಮೈ ಮುದ್ರಕೊಂಡು ಎಲ್ಲ ಪಕ್ಷಿಗಳು ಕೂತಿರ್ತಾವ. ಆಮೇಲೆ ಹಕ್ಕಿಗಳ ಹಾರಾಟವನ್ನು ಕಡಿಮೆ ಮಾಡ್ತಾವೆ. ಅತಿಯಾದಂತಹ ಮಂಜು ಬೀರುತ್ತಾ ಇರುತ್ತೆ. ತುಂಬ ಚಳಿ ಇರುತ್ತೆ. ಈಗ ಈ ಪ್ರಕೃತಿಯು ಕೂಡ ಹೇಮಂತ ಬೇಕು ಬೇಡ ಎಂಬುದನ್ನು ಪ್ರಸ್ತುತ ಪದ್ಯ ಭಾಗದಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವ ಒಳ ಮರ್ಮ ಎಂದು ಕೊನೆಯಲ್ಲಿ ಹೇಳುತ್ತಾರೆ ನೋಡಿ. ಏನಾಗತ್ತಪ್ಪ ಅಂತಂದ್ರೆ ಹೇಮಂತನ ಈ ಕಠಿಣ ಶಾಸನಕ್ಕೆ ತಲೆಬಾಗುವುದಂದ್ರೆ ಸೃಷ್ಟಿ ಕೂಡ ತನ್ನದಾಗಿರ್ತಕ್ಕಂತಹ ಒಂದು ಮರ್ಮವನ್ನು ಕೊನೆಗೆ ಯಾವ ರೀತಿಯಾಗಿ ಕವಿಗಳು ಹೇಳ್ತಾರೆ ಅನ್ನೋದು ಪ್ರಸ್ತುತ ಪದ್ಯ ಭಾಗ. ಋತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದೇ ಪ್ರಕೃತಿಯ ಸಹಜ ಧರ್ಮ ಎಂಬ ಆಶಯ ಕವಿತೆಯದ್ದು ನೋಡಿ. ಋತುಗಳ ತಕ್ಕಂತೆ ಕಾಲಗಳ ತಕ್ಕಂತೆ ಬದಲಾವಣೆ ಜಗದ ನಿಯಮ. ಹೌದಾ? ಪರಿವರ್ತನೆ ಜಗದ ನಿಯಮ. ಅದೇ ರೀತಿಯಾಗಿ ಪ್ರಕೃತಿಯು ಕೂಡ ಇದನ್ನು ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋದು ಪ್ರಸ್ತುತ ಈ ಕವಿತೆಯ ಆಶಯ ಅಂತ ಹೇಳ್ತಾರೆ. ಈ ಕವಿತೆಯನ್ನು ನಮ್ಮ ಜೀವನಗಳಿಗೂ ನಾವು ಅನ್ವಯಿಸಿಕೊಳ್ಳಬಹುದು. ಮನುಷ್ಯನ ಬದುಕೆಂಬುದು ಸದಾ ಸಂಭ್ರಮದ ವಸಂತ ಋತುವೇ ಆಗಿರುವುದಿಲ್ಲ ನೋಡಿ. ಈ ಮನುಷ್ಯನ ಜೀವನ ಹೆಂಗಪ್ಪ ಅಂತಂದ್ರೆ ಸದಾ ವಸಂತ ಋತು ಆಗಿರುವುದಿಲ್ಲ. ಯಾಕಂದರೆ ಇದನ್ನು ವಸಂತ ಋತುವನ್ನು ನಾವು ಋತುಗಳ ರಾಜ್ಯ ಅಂತ ಕರಿತೀವಿ. ಹೌದಾ? ಹೀಗಾಗಿ ಯಾಕೆ ಕರಿತೀವಿ ಎಂಬುದನ್ನು ನಿಮ್ಮ ಪ್ರವೇಶ ಭಾಗವನ್ನು ಹೇಳಬೇಕಾದ್ರೆ ಅದ್ರ ಬಗ್ಗೆ ಹೇಳ್ತೀನಿ. ನಮ್ಮ ಜೀವನವೂ ಕೂಡ ನಾವು ಪ್ರಸ್ತುತ ಕವಿತೆಯನ್ನು ನಾವೇನು ಮಾಡೋ ಹೋಲಿಕೆಯನ್ನು ಮಾಡಿಕೊಂಡು ಸಹ ಸಂಬಂಧ ಉದಾಹರಣೆಯನ್ನು ಕೊಡ್ತಾ ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ. ಮನುಷ್ಯನ ಜೀವನ ಯಾವಾಗಲೂ ವಸಂತ ಋತುನ ಆಗುವುದಿಲ್ಲ. ಯಾಕಂದರೆ ನಮ್ಮ ಜೀವನದಲ್ಲಿ ಕಷ್ಟ ಬರೋದು ಸಹಜ, ಅದಾದಮೇಲೆ ಸುಖ ಬರೋದು ಕೂಡ ಸಹಜನೇ. ಹೌದಾ? ಕೆಲವೊಮ್ಮೆ ಬಾಳಿನಲ್ಲಿ ಕಷ್ಟ ನಷ್ಟಗಳು ಬರುತ್ತವೆ ನೋಡಿ. ನಮ್ಮ ಜೀವನದಲ್ಲಿ ಕೆಲವೊಂದು ಸಲ ಕಷ್ಟ ಅನ್ನೋದು ಬರುತ್ತೆ, ನಷ್ಟ ಅನ್ನೋದು ಕೂಡ ಬರ್ತಾವ. ಮನುಷ್ಯನ ಬದುಕು ತೀವ್ರ ಪರೀಕ್ಷೆಗೆ ಒಳಗಾಗಿ ಬಿಡುತ್ತದೆ ನೋಡಿ. ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಬಂದಾಗ ಅದನ್ನು ಎದುರಿಸಿ ನಿಲ್ಲುವಂತಹ ಶಕ್ತಿ ಇರಬೇಕು, ತಾಕತ್ತು ಇರಬೇಕು, ಧೈರ್ಯ ಇರಬೇಕು. ನಮ್ಮ ಸ್ವಲ್ಪ ಸಮಯ ಕಳೆದ ನಂತರ ಏನಾಗ್ಬಿಡತ್ತೆ, ಮನುಷ್ಯ ಅಲ್ಲಿ ಬಂಡೆಗಲ್ ಥರ ಆಗುತ್ತೆ. ಎಷ್ಟು ಕಷ್ಟ ಕೊಡ್ಬೋದು ಅಂತ ಅದನ್ನ ಎದುರಿಸಿ ನಿಲ್ತಕ್ಕಂಥ ಶಕ್ತಿ ನನ್ನಲ್ಲಿದೆ ಅಂದ್ರೆ ನಾನು ಎದುರಿಸಿ ನಿಲ್ತೀನಿ ಅಂತೇಳಿ ನಿಂತಾಗ ನಮ್ಮ ಮುಂದೊಂದು ದಿನ ಒಳ್ಳೆಯ ದಿನಗಳು ಬಂದೇ ಬರ್ತಾವ. ಮುಂದೊಂದು ದಿನ ವಸಂತವು ಬಂದೇ ಬರುವುದೆಂಬ ಭರವಸೆಯಿಂದ ಬಹಳನ್ನು ಬೆಳಗಬೇಕು ನೋಡಿ. ಈ ಹೇಮಂತ ಋತುವಿನಲ್ಲಿ ಎಲ್ಲ ಗಿಡ ಮರಗಳು ಬೋಳು ಅದ ವಸಂತ ಋತುವಿನಲ್ಲಿ ಎಲ್ಲ ಗಿಡ ಮರಗಳು ಚಿಗುರ್ತಾವೆ. ಅದೇ ರೀತಿಯಾಗಿ ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಬಂದಂಥ ಸಮಯದಲ್ಲಿ ಆತ ಏನು ಮಾಡಬೇಕು, ಯಾವುದೇ ರೀತಿಯಾದಂತಹ ಕಷ್ಟಕ್ಕೆ ಕುಗ್ಗದೆ ಸುಖಕ್ಕೆ ಹಿಗ್ಗದೆ ಇರಬಾರ್ದು. ಮನುಷ್ಯ ಎಲ್ಲ ಕಾಲದಲ್ಲೂ ಕೂಡ ಒಂದೇ ತೆರನಾಗಿ ಇರಬೇಕು. ಹೇಮಂತ ಋತುವಿನಲ್ಲಿ ಪ್ರಕೃತಿ ಜಡವಾಗಿದ್ದಂತೆ ಕಂಡರೂ ಮತ್ತೆ ಹೊಸ ಋತು ಬಂದಾಗ ಅದು ಚಿಗುರೊಡೆದು ನಳಿಸುವಂತೆ ಮನುಷ್ಯನು ಕೂಡ ಹೊಸ ಕಾಲಕ್ಕೆ ಹೊಸ ಬಿಸಿಲಿಗೆ ಕಾಯಬೇಕು. ಬಂದೆಲ್ಲ ಕಷ್ಟ ಸುಖಗಳನ್ನು ನೈಸರ್ಗಿಕ ಎಂದು ಸ್ವೀಕರಿಸಬೇಕು ಎಂಬ ಭಾವ ಕವಿತೆಯದಾಗಿದೆ ನೋಡಿ. ಪ್ರಸ್ತುತ ಕವಿತೆಯ ಮುಖಾಂತರ ಏನು ಹೊರಟಿದಾರಪ್ಪ ಅಂದ್ರೆ ಮನುಷ್ಯ ಕಷ್ಟ ಬಂದಾಗ ಕುಗ್ಗಬಾರ್ದು ಅನ್ನೋ ಧೈರ್ಯದಿಂದ ಎದುರಿಸ್ತಕ್ಕಂತಹ ಶಕ್ತಿ ಇರಬೇಕು, ಧೈರ್ಯದಿಂದ ಮುನ್ನಡೆಯುವಂತಹ ಶಕ್ತಿ ಇರಬೇಕು. ನನ್ನ ಜೀವನದಲ್ಲಿ ಏನೇ ಬರಲಿ ಅದನ್ನು ಎದುರಿಸ್ತೀನಿ, ಮೆಟ್ಟಿ ನಿಲ್ತೇನೆ ಅನ್ನುವಂಥ ಒಂದು ಧೈರ್ಯ ಇರಬೇಕು, ಮನುಷ್ಯನಲ್ಲಿ ಇರಬೇಕು. ಅದೇ ರೀತಿಯಾಗಿ ವಸಂತ ಋತು ಹೇಮಂತ ಋತು ಯಾವಾಗ ತಮ್ಮ ಕಾಲಮಾನವನ್ನು ಪ್ರಕೃತಿ ಸಹಜವಾಗಿ ಹೊಂದಾಣಿಕೆ ಮಾಡ್ಕೊಂಡಿರುತ್ತೆ, ಅದೇ ರೀತಿ ಮನುಷ್ಯನ ಜೀವನವು ಕೂಡ ಅಂತೇಳಿ ಇಲ್ಲಿ ಹೇಳ್ತಾರೆ. ಪದಗಳ ಅರ್ಥ ಅಂದರೆ ಇಳೆ
ಅಂದರೆ ಭೂಮಿ, ಗಂಧ ಅಂದರೆ ಪರಿಮಳ ಸುವಾಸನೆ, ಮರುತ ಅಂದರೆ ಮಾರುತ ಅಥವಾ ಗಾಳಿ, ಚಂಗುಡಿ ಅಂದರೆ ಚಿಗುರಲೆ, ಕೆಂಪಾದ ಚಿಗುರಲೆ ಎಂಬ ಕೆಂಪು ಪತಾಕೆ, ವರುತ ಅಂದರೆ ರಥ ಅಥವಾ ತೇರ, ಮುಖ, ಜವನಿಕೆ, ಮುಖ ಪರದೆ, ಬರಲು ಮರ, ಎಲೆಗಳನ್ನು ಉದುರಿಸಿ ಬರಿದಾದಂತಹ ಕೇವಲ ಗೆಲ್ಲುಗಳಷ್ಟೇ ಇರ್ತಕ್ಕಂತಹ ಒಂದು ಮರ, ಕಾನನದ ಹಕ್ಕಿ, ಕಾಡು ಹಕ್ಕಿ, ನೀರವ ಅಂದರೆ ಮೌನ ಅಥವಾ ನಿಶಬ್ದ. ಇನ್ನು ಪ್ರವೇಶ ಭಾಗವನ್ನು ನೋಡೋಣ. ವಸಂತವನ್ನು ಋತುಗಳ ರಾಜ ಎಂದು ಎಲ್ಲರೂ ಕರೆಯುತ್ತಾರೆ. ವಸಂತ ಬಂದಾಗ ಪ್ರಕೃತಿಯು ಹಸಿರುಟ್ಟು ನಿಲ್ಲುತ್ತದೆ. ಹಕ್ಕಿಗಳು ಲವಲವಿಕೆಯಿಂದ ಹಾರಾಡುತ್ತವೆ. ಜೀವರಾಶಿಗೆ ಹೊಸ ಚೈತನ್ಯ ಬರುತ್ತದೆ. ಆದರೆ ಹೇಮಂತ ಋತುವಿನ ಆರಂಭ ಕಾಲದಲ್ಲಿ ಪ್ರಕೃತಿಯಲ್ಲಿ ಮೈನಡುಗಿಸುವ ಚಳಿ, ಎಲ್ಲೆಲ್ಲೂ ಹಿಮ, ಮಂಜು, ಚಳಿ, ಪ್ರಕೃತಿಯಲ್ಲಿ ಜಡತ್ವ ತುಂಬಿ ತುಳುಕುತ್ತದೆ. ನೋಡಿ, ಈ ವಸಂತವನ್ನು ನಾವು ಋತುಗಳ ರಾಜ ಅಂತ ಕರಿತೀವಿ. ಯಾಕೆ ನಾವು ವಸಂತ ಋತುವನ್ನು ಋತುಗಳ ರಾಜ ಅಂತ ಕರಿತೀವಪ್ಪ ಅಂತಂದ್ರೆ, ವಸಂತ ಬಂದಾಗ ಏನಾಗುತ್ತೆ, ಪ್ರಕೃತಿಯು ಹಸಿರು ಸೀರೆಯನ್ನುಟ್ಟಂತಹ ಒಂದು ಪ್ರಕೃತಿ ಹೇಗೆ ಕಾಣ್ತಾ ಇರತ್ತಪ್ಪ ಅಂದರೆ, ನವ ವಧುವಿನಂತೆ ಶೃಂಗಾರಗೊಂಡಂತೆ ಕಾಣ್ತಾ ಇರುತ್ತೆ. ಅಷ್ಟೊಂದು ಸುಂದರವಾಗಿ ಹಸಿರಿನಿಂದ ಕಂಗೊಳಿಸ್ತಾ ಇರುತ್ತೆ. ಹಕ್ಕಿಗಳು ತುಂಬ ಲವಲವಿಕೆಯಿಂದ ಹಾಡನ್ನು ಹಾಡ್ತಿರ್ತಾವೆ. ಜೀವರಾಶಿಗೆ ಒಂದು ಹೊಸ ಚೈತನ್ಯ, ಹೊಸ ಭರವಸೆ ಬಂದಂಗೆ ಆಗಿರ್ತೈತಿ. ಆದ್ರೆ ಈ ಹೇಮಂತ ಋತುವಿನ ಆರಂಭ ಕಾಲ ಏನಕ್ಕಪ್ಪ ಅಂತಂದ್ರೆ, ಪ್ರಕೃತಿಯಲ್ಲಿ ಮೈ ನಡೆಸುವಂಥ ಚಳಿ. ಎಲ್ಲಿ ನೋಡ್ತಿರಲ್ಲೆಲ್ಲ ಚಳಿ ಇರುತ್ತೆ, ಎಲ್ಲಿ ನೋಡ್ತಿರಲ್ಲೆಲ್ಲ ಹಿಮ ಇರುತ್ತೆ, ಎಲ್ಲಿ ನೀವು ನೋಡಿದಂತಲ್ಲೆಲ್ಲ ಏನಾಗಿರುತ್ತಪ್ಪ ಅಂತಂದ್ರೆ ಪ್ರಕೃತಿ ಜಡತ್ವ ತುಂಬಿದಂಗೆ ಆಗ್ಬಿಟ್ಟಿರುತ್ತೆ. ಒಟ್ಟಾರೆಯಾಗಿ ಎಲ್ಲೆಲ್ಲೂ ನೀರಸ ವಾತಾವರಣ. ಹಾಗಾದರೆ ಹೇಮಂತ ಕಾಲವನ್ನು ನಾವು ಹೇಗೆ ಸ್ವೀಕರಿಸಬೇಕು? ಕವಿಯು ಇಲ್ಲಿ ವಸಂತ ಸಂಭ್ರಮದ ಬಗ್ಗೆ ಹೇಳದೆ ಹೇಮಂತದ ಜಡತ್ವ, ಮೈವೆತ್ತ ಕಾಲದ ಬಗ್ಗೆ ಕವಿತೆ ಬರೆದಿರುವುದು ವಿಶೇಷವಾಗಿದೆ. ನೋಡಿ, ಇಲ್ಲಿ ಕವಿಗಳು ಏನು ಹೇಳ್ತಾರಪ್ಪ ಅಂತಂದ್ರೆ, ವಸಂತದ ಸಂಭ್ರಮದ ಬಗ್ಗೆ ಹೇಳಲಿಕ್ಕೆ ಹೊರಟಿಲ್ಲ ಅವರು. ಹೇಮಂತ ಋತುವಿನ ಜಡತ್ವ ಯಾವ ರೀತಿಯಾಗಿ ಕವಿತೆ ಭಾಗದಲ್ಲಿ ಮೂಡಿ ಬಂದಿದೆ ಎಂಬುದನ್ನು ಇಲ್ಲಿ ಹೇಳ್ತಾರೆ. ಇಲ್ಲ ಎನ್ನುತ್ತಲೇ ಪ್ರಕೃತಿಯನ್ನು ವರ್ಣಿಸುವ ಕೌಶಲ್ಯವನ್ನು ಗಮನಿಸಿ. ನೋಡಿ, ಇಲ್ಲ ಅನ್ನುವಂಥ ಒಂದು ಭಾವನೆಯಲ್ಲಿ ಈ ಪ್ರಕೃತಿಯನ್ನು ಹೇಮಂತ ಋತುವಿಗೆ ತುಂಬ ಹೋಲಿಕೆ ಮಾಡಿ, ತುಂಬ ಚೆನ್ನಾಗಿ ಅದ್ಭುತವಾಗಿ ಹೋಲಿಕೆ ಮಾಡಿ ಕವಿಗಳು ಬರೆದಿದ್ದಾರೆ. ಮಕ್ಕಳೇ, ಬನ್ನಿ ಪಾಠವನ್ನು ಪ್ರಾರಂಭ ಮಾಡೋಣ. ಹೇಮಂತ ಋತು ರಾಜನಿಲಿಗೆ ಬಂದಿಳಿ ಒಂದು, ಹೂವಿಲ್ಲ ಹಸಿರಿಲ್ಲ ಚಿಗುರೆಲೆಗಳಿಲ್ಲ, ದುಂಬಿಗಳ ದನಿಯಿಲ್ಲ ಹಕ್ಕಿಗಳ ಹಾಡಿಲ್ಲ, ಕುಸುಮ ಗಂಧವ ತರುವ ಮರುತನಿಲ್ಲ. ಚಂಗುಡಿಯ ಸಿಂಗರದ ವರುತಗಳೆನಿಸಿ ಮೆರೆವ ಮರಗಿಡ ಬಳ್ಳಿ ಬರಿದಿ ಮೊಗ ವಿಳುಹಿ, ಮೌನದಲ್ಲಿ ಮೈದೆಗೆದು ಮನಮುರಿದು ನಿಂದಿಹವು ಭಾಗ್ಯಹೀನರ ಒಲು ದಿನರೆಂದೆನಿಸಿ. ಮಂಜು ಮುಸುಕನು ಹೊದ್ದು ಹೊಲಗದ್ದೆಗಳು ಮಲಗಿ, ಸುಯ್ಯೆಲ್ಲರ ಸೂಸುತ್ತವೆ ನಿನ್ನ ಹಳಿದು, ಮೆಲ್ಲನೆ ಸರಿದು ಮೊಗವ ಜವನಿಕೆ ಎಳೆದು, ತುಂಗೆ ತೊರೆ ಹರಿಯುತ್ತಿದೆ ನಡುಗಿ ಮೈನೆನೆದು. ಹಣ್ಣೆಲೆಗಳು ಉದುರುತಿಹ ಬರಲು ಮರಗಳ ನೇರಿ, ಕಣ್ಣೀರ ಸುರಿಸುತ್ತದೆ ಕಾನನದ ಹಕ್ಕಿ, ತನ್ನನೆಯ ಗಾಳಿಯಲ್ಲಿ ಹಿಮದೊಂದು ಸೋನೆಯಲ್ಲಿ, ಮಿನ್ನನಿದೆ ಮಾನವನ ಜೀವ ಸೆರೆಸಿಕ್ಕಿ. ಎತ್ತುಲಂ ಬಿಳಿ ಮಂಜು, ಎತ್ತುಲಂ ಹಿಮಗಾಳಿ, ಎತ್ತುಲಂ ನಡುಗುತಿಹ ನೀರಾವಲೋಕ, ಎತ್ತುಲಂ ಬರಡು ಬನವೆತ್ತುಲಂ ಜಡದ ಜನ, ಎತ್ತುಲಂ ಶೂನ್ಯ ಮನ ಮರುಗುತಿಹ ಮರುಕ. ಹೇಮಂತ ನಾಳಿಕೆಯ ಕಠಿಣ ಶಾಸನವಿಂತು, ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ, ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ. ನೋಡಿ, ಹೇಮಂತ ಋತು ರಾಜನಿಳೆಗೆ ಬಂದಿಳಿ ಒಂದು, ಹೂವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ. ಅಂದರೆ ಹೇಮಂತ ಋತು ರಾಜ. ಈ ಹೇಮಂತ ಋತು ಅನ್ನುವಂಥದ್ದು ಭೂಮಿಗೆ, ಎಳೆ ಅಂದರೆ ಭೂಮಿಗೆ ಬಂದಂತಹ ಸಂದರ್ಭದಲ್ಲಿ ಏನಾಗಿರುತ್ತೆ, ಪ್ರಕೃತಿಯಲ್ಲಿ ಯಾವ ಗಿಡಗಳು ಕೂಡ ಹೂವನ್ನು ಬಿಡ್ತಿರಲ್ಲ, ಯಾವ ಗಿಡಗಳಲ್ಲಿ ಹಸಿರು ಇರುವುದಿಲ್ಲ, ಚಿಗುರೆಲೆ ಇರುವುದಿಲ್ಲ. ಯಾಕಂದರೆ ಎಲ್ಲ ಗಿಡಗಳು ಏನಾಗಿಬಿಟ್ಟಿರ್ತಾವ, ತಮ್ಮ ಎಲೆಗಳನ್ನ ಉದುರಿಸಿ ಬೋಳಾಗಿ ಕಾಣ್ತಾ ಇರ್ತಾವ. ಪ್ರಕೃತಿಯಲ್ಲಿ ಹೂವು ಹಣ್ಣು ಇವೆಲ್ಲ ಇದ್ದರೆ ಅಥವಾ ಹಸಿರಿದ್ದರೆ ಚಿಗುರೆಲೆ ಇದ್ದರೆ ತಾನೇ ಅಲ್ವಾ ಎಲ್ಲ ರೀತಿಯಾದಂಥ ಒಂದು ರೀತಿ ಸೊಗಸು ಕಂಡು ಬರೋದು. ಯಾವುದೇ ರೀತಿಯಂಥ ಹೂವು ಇರೋಂಗಿಲ್ಲ, ಹಸಿರು ಇರೋಂಗಿಲ್ಲ, ಚಿಗುರೆಲೆ ಅನ್ನೋದು ಇರಂಗಿಲ್ಲ ಯಾವಾಗ ಹೇಮಂತ ಋತು ಇದ್ದಂತಹ ಸಂದರ್ಭದಲ್ಲಿ. ದುಂಬಿಗಳ ದನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ. ನೋಡಿ, ಕವಿ ಇಲ್ಲಿ ಮುಂದುವರೆದೇನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ದುಂಬಿಗಳು ನೋಡಿ, ಪ್ರಕೃತಿ ಹಚ್ಚ ಹಸಿರಾಗಿದ್ದರೆ ತುಂಬ ಚೆನ್ನಾಗಿ ಹೂವು ಬಿಟ್ಟಿದ್ರೆ ತಾನೇ ಅಲ್ಲಿ ದುಂಬಿಗಳು ಹೂವಿನ ಮಕರಂದವನ್ನು ಹೀರ್ಲು ಬರ್ತಾವ. ಆ ಪ್ರಕೃತಿ ಹಸಿರಾಗಿ ಇರಲಿಲ್ಲಪ್ಪ ಅಂತಂದ್ರೆ ದುಂಬಿಗಳು ಕೂಡ ಎಲ್ಲಿಗೆ ಬರಬೇಕು, ಯಾವ ಮಕರಂದವನ್ನು ಹೀರಬೇಕು. ಹೀಗಾಗಿ ದುಂಬಿಗಳ ದನಿ ಇಲ್ಲ, ಹಕ್ಕಿಗಳ ಹಾಡಿಲ್ಲ.
ಪ್ರಕೃತಿ ಸುಂದರವಾಗಿರ್ತಕ್ಕಂತಹ ಒಂದು ತನ್ನ ಹಸಿರಿನ ಮೈಸಿರಿಯಿಂದ ಕಂಗೊಳಿಸ್ತಾ ಇದ್ದರೆ ಹಕ್ಕಿ ಕೂಡ ಚಿಲಿಪಿಲಿ ಚಿಲಿಪಿಲಿ ಅಂತ ಹಾಡನ್ನು ಹಾಡ್ತಿರ್ತಾವೆ. ಕೋಗಿಲೆ ಕುಹು ಕುಹು ಅಂತ ಕೂಗೋದನ್ನು ನೀವು ಕೇಳ್ಬೋದು. ಆಗ ವಸಂತ ಋತು ಇರುತ್ತೆ ಅಂಥೇಳಿ ನಾವು ಗೆಸ್ ಮಾಡಬೇಕು. ಹೀಗಾಗಿ ಹಕ್ಕಿಗಳ ಹಾಡು ಕೂಡ ಕೇಳಂಗಿಲ್ಲ. ಅಷ್ಟೇ ಅಲ್ಲ, ಮುಂದುವರೆದೇನು ಹೇಳ್ತಾರಪ್ಪ ಅಂತ ನಾವು ಕುಸುಮ ಗಂಧವ ತರುವ ಮರುತನಿಲ್ಲ. ಮರುತ ಅಂತಂದರೆ ಮಕ್ಕಳಲ್ಲಿ ಗಾಳಿ, ಕುಸುಮ ಅಂತಂದರೆ ಹೂವುಗಳ ಸುವಾಸನೆ. ನಾವು ಈಗ ಏನಾದರೂ ಸಂತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಮಲ್ಲಿಗೆ ಹೂವು, ದುಂಡು ಮಲ್ಲಿಗೆ ಇದ್ದರೆ ಅದರ ವಾಸನೆ ಬಂದು ಮೂಗಿಗೆ ಬರುತ್ತಲ್ವ, ಅದೇ ರೀತಿಯಾಗಿ ಗಾಳಿ ಏನು ಮಾಡುತ್ತಾ ಪ್ರಕೃತಿ ದತ್ತದಲ್ಲಿರ್ತಕ್ಕಂತಹ ಕುಸುಮಗಳ ಸುವಾಸನೆಯನ್ನು ಹೊತ್ಕೊಂಡು ಬರುತ್ತೆ. ದುಂಡು ಮಲ್ಲಿಗೆ ಆಗಿರ್ಬೋದು, ಸುಗಂಧರಾಜ ಆಗಿರ್ಬೋದು, ಅಥವಾ ಸಂಪಿಗೆ ಹೂವನ್ನು ತಂದಾಗ ಅದರ ಸ್ಮೆಲ್ ನೋಡಿದರೆ ನಮಗೇನು ಎಷ್ಟು ಚೆನ್ನಾಗಿದೆ ಅಲ್ಲ ಅಂತೀವಲ್ಲ, ಅದೇ ರೀತಿಯಾಗಿ ಯಾವುದೇ ರೀತಿ ಗಂಧವನ್ನು ಹೊತ್ಕೊಂಡು ಬರ್ತಕ್ಕಂತಹ, ಸುಗಂಧವನ್ನು ಹೊತ್ಕೊಂಡು ಬರ್ತಕ್ಕಂತಹ, ಕುಸುಮವನ್ನು ಹೂವಿನ ಸುವಾಸನೆ ಹೊತ್ಕೊಂಡು ಬರ್ತಕ್ಕಂತಹ ಯಾವುದೇ ರೀತಿ ಗಾಳಿ ಇಲ್ಲ. ಮಕ್ಕಳೇ, ನಿಮಗೆ ಮೊದಲನೇ ಪದ್ಯ ಅರ್ಥ ಆಯ್ತಲ್ವಾ? ಎರಡನೇ ಪದ್ಯ ಭಾಗವನ್ನು ನೋಡೋಣ. ಚಂಗುಡಿಯ ಸಿಂಗರದ ವರುತಗಳೆನಿಸಿ ಮೆರೆವ ಮರಗಿಡ ಬಳ್ಳಿ ಬರಿದೆ ಮೊಗವಿಹುಯ್ ಮೌನದಲ್ಲಿ ಮೈ ತೆಗೆದು ಮನ ಮುರಿದು ನಿಂದಿಹವು ಭಾಗ್ಯ ಹೀನರ ಓಲು ದೀನರೆಂದೆನಿಸಿ. ನೋಡಿ, ಚಂಗುಡಿಯ ಸಿಂಗರದ ವರುತಗಳೆನಿಸಿ. ಚಂಗುಡಿ ಅಂತಂದರೆ ಚಿಗುರು ಹೊಡೆಯೋದು, ಕೆಂಪಾಗಿ ಕಾಣ್ತಕ್ಕಂತಹ ಚಿಗುರೆಲೆಯನ್ನು ನೀವು ನೋಡಿರ್ಬೋದು, ಹೌದಾ? ಆ ಚಂಗುಡಿ ಸಿಂಗರದ, ಈಗ ವರುತ ಅಂದರೆ ರಥ. ನಾವು ಜಾತ್ರೆಯಲ್ಲಿ ರಥವನ್ನು ಹಾಗೆ ಬರಿದಾಗಿದ್ದರೆ ಎಳಿಕ್ಕೆ ಮನಸ್ಸು ಬರುತ್ತಾ? ಅಥವಾ ರಥವನ್ನು ಎಳಿತಾರ? ಇಲ್ಲ. ಅದೇ ಶೃಂಗಾರಮಯವಾಗಿ ಹೂಗಳಿಂದ ಅಲಂಕಾರವನ್ನು ಮಾಡೋದು, ತುಂಬ ಬಣ್ಣಗಳಿಂದ ಅಲಂಕೃತವನ್ನಾಗಿ ಮಾಡುವುದು, ದೊಡ್ಡ ದೊಡ್ಡ ಹಾರಗಳನ್ನು ಹಾಕುವುದು, ಹಗ್ಗವನ್ನು ಕಟ್ಟುವುದು, ಹೀಗೆಲ್ಲ ವಿಶೇಷವಾದಂತಹ ಅಲಂಕಾರವನ್ನು ಮಾಡಿದರೆ ರಥವನ್ನು ಎಳಿಬೋದು ಅಲ್ಲ. ಅದೇ ರೀತಿಯಾಗಿ ಈ ಹೇಮಂತ ಋತುವಿನಲ್ಲಿ ಏನಾಗಿರತ್ತಪ್ಪ ಅಂತಂದ್ರೆ ರಥವನ್ನು ಯಾವ ರೀತಿಯಾಗಿ ಸಿದ್ಧವನ್ನು ಮಾಡಿರ್ತಾರಲ್ಲ ಜಾತ್ರೆ ಸಂದರ್ಭದಲ್ಲಿ, ವಸಂತ ಕಾಲದಲ್ಲಿ ಹೆಂಗೆ ಕಾಣುತ್ತೆ, ಆದರೆ ಹೇಮಂತ ಕಾಲದಲ್ಲಿ ರಥ ಜಾತ್ರೆ ಇಲ್ಲದಂಥ ಸಂದರ್ಭದಲ್ಲಿ ಯಾವ ರೀತಿ ಬರಿದಾಗಿ ಕಾಣುತ್ತಲ್ಲ, ಅದೇ ರೀತಿಯಾಗಿ ಬರಿದಾಗಿ ಕಾಣ್ತದೆ. ಯಾವುದೇ ರೀತಿ ಚಿಗುರೆಲೆ ಇರಲ್ಲ, ಕೆಂಪಾದಂತಹ ಚಿಗುರೆಲೆ ಇರುವುದಿಲ್ಲ, ರಥ ಬರಿದಾಗಿ ಕಾಣುವ ರೀತಿಯಾಗಿ ಕಾಣ್ತಾ ಇರುತ್ತೆ. ಮೆರೆಯುವ ಮರ ಗಿಡ ಬಳ್ಳಿ ಬರಿದೆ ಮೊಗ ವಿಳುಹುಯ್. ನೋಡಿ, ಸಾಮಾನ್ಯ ಗಿಡಗಳು ದಿನಂಪ್ರತಿಯಾಗಿ ತಮ್ಮ ಏನಿವು ಇರ್ತಾವಲ್ಲ ಗಿಡಗಳು ತುಂಬ ಚೆನ್ನಾಗಿ ಕಾಣ್ತಾ ಇರ್ತವೆ, ಹೌದಾ? ಆದರೆ ಆ ಗಿಡಗಳಲ್ಲಿ ಯಾವಾಗ ಎಲೆಗಳು ಉದುರಿ ಬೋಳಾಗಿ ಕಾಣಲಿಕ್ಕೆ ಪ್ರಾರಂಭ ಆಗ್ತಾವಲ್ಲ, ಅವಾಗ ಅವು ಮುಖವನ್ನು ಸಪ್ಪೆ ಮುಖ ಹಾಕ್ಕೊಂಡು ಜೋತ್ ಬಿದ್ದೋರ ಥರ ಕೆಳಗಡೆ, ಹೇಗೆ ನಮಗೆ ಕೋಪ ಬಂದಾಗ ಅಥವಾ ಏನಾದರೂ ಒಂದು ನಾವು ಬಯಸಿದಂಥ ವಸ್ತು ಸಿಗದೆ ಇದ್ದಾಗ ಸಪ್ಪೆ ಮುಖವನ್ನು ಹಾಕ್ತೀವಲ್ಲ, ಅದೇ ರೀತಿಯಾಗಿ ಕೂಡ ಇವು ಮರಗಿಡ ಬಳ್ಳಿಗಳು ಸಪ್ಪೆ ಮುಖವನ್ನು ಹಾಕ್ಕೊಂಡಿರ್ತಾವೆ. ಮೊಗ ಅಂದರೆ ಇಲ್ಲಿ ಮುಖ. ಮೌನದಲ್ಲಿ ಮೈದೆಗೆದು ಮನ ಮುರಿದು ನಿಂದಿಹವು. ನೋಡಿ, ಮೌನದಲ್ಲಿ ಮೈದೆಗೆದು ಏನಕ್ಕವ ಗಿಡ ಮರ ಬಳ್ಳಿಗಳು ತಮ್ಮ ಮನಸ್ಸನ್ನು ಚೆಲೋಗ್ಬಿಟ್ಟಿರ್ತಾವ. ಏನಪ್ಪ ಹೇಮಂತ ಋತು ಬಂತಲ್ಲ, ಯಾಕರೆ ಈ ಹೇಮಂತ ಋತು ಬರುತ್ತವೆ, ಎಲ್ಲ ಗಿಡ ಮರ ಬಳ್ಳಿಗಳು ಏನಂತಾವ, ನಮ್ಮಲ್ಲಿರ್ತಕ್ಕಂಥ ಎಲೆಗಳು ಉದುರು ಹೋಗ್ಬಿಡ್ತಾವ ಅಂಥೇಳಿ ಅವು ಬೇಜಾರನ್ನು ಮಾಡ್ಕೊಳ್ತಾವ. ಭಾಗ್ಯ ಹೀನರವಲು ದೀನರೆಂದೆನಿಸವು. ನಮಗೆ ಒಳ್ಳೆ ಕಾಲ ಯಾವಾಗ ಬರುತ್ತೆ ಏನೋ ಗೊತ್ತಿಲ್ಲ, ನಾವು ಭಾಗ್ಯವಂತರಲ್ಲ, ನಾವು ಹೀನವಂತರು, ನೃತದೃಷ್ಟರು. ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಎಲೆಗಳು, ಚಿಗುರೆಲೆಗಳು ಯಾವೂ ಚಿಗುವುದಿಲ್ಲ, ಎಲ್ಲವೂ ಕೂಡ ಬೋಳಾಗಿ ಕಾಣಿಸ್ತಾವ. ಯಾವುದೇ ರೀತಿ ಹೂವಿಲ್ಲ, ಕುಸುಮ ಹೊತ್ತಕ್ಕಂತಹ ಗಾಳಿ ಇಲ್ಲ, ಒಂಥರ ಹೆಂಗಾಗ್ಬಿಟ್ಟಿರತ್ತಪ್ಪ ಅಂತಂದ್ರೆ ನಮ್ಮ ಪರಿಸ್ಥಿತಿ. ಎಲ್ಲವೂ ಎಲ್ಲವೂ ಇದ್ದು ಅವ್ರ ಜೀವನ ಚೆನ್ನಾಗಿದೆ, ನಾವು ಚೆನ್ನಾಗಿರ್ತೀವಿ ಅಂತೀವಿ. ಆದರೆ ಎಲ್ಲ ಇದ್ದು ಕೂಡ ಒಂಥರ ನಮ್ಮ ಜೀವನದಲ್ಲಿ ನೆಮ್ಮದಿ ಇದ್ದಾಗ ನಾವು ಎಷ್ಟು ಬೇಜಾರನ್ನು ಪಟ್ಕೋತೀವಲ್ಲ, ಅದೇ ರೀತಿ ಗಿಡ ಮರ ಬಳ್ಳಿಗಳು ಪ್ರಕೃತಿ ಬರ್ತಕ್ಕಂತಹ ಈ ಹೇಮಂತ ಋತುವಿನಲ್ಲಿ ತನ್ನ ಗಿಡ ಮರ ಬಳ್ಳಿಗಳು ಹೂವನ್ನು, ಎಲೆಗಳನ್ನು, ಚಿಗುರೆಲೆಗಳನ್ನು ಬೋಳು ಕಾಣೋದ್ರಿಂದ ನಾವೆಲ್ಲರೂ ನೃತದೃಷ್ಟರು ಅಂಥೇಳಿ ಹೇಳ್ತಾ ಇದ್ದಾರೆ. ನಿಮಗೆ ಎರಡನೇ ಪದ್ಯ ಭಾಗ ಅರ್ಥ ಆಯ್ತಲ್ಲ ಮಕ್ಕಳೇ? ನೋಡಿ, ಮೂರನೇ ಪದ್ಯ ಭಾಗ. ಮಂಜು ಮುಸುಕನು ಹೊದ್ದು ಹೊಲಗದ್ದೆಗಳು ಮಲಗಿ ಸುಯ್ಯೆಲರ ಸೂಸುತ್ತವೆ ನಿನ್ನ ಹಳಿದು ಮೆಲ್ಲನೆ ಸರಿದು ಮೊಗದ ಝವನಿಕೆ ಎಳೆದು ತುಂಗೆ ತೊರೆ ಹರಿಯುತ್ತಿದೆ ನಡುಗಿ ಮೈ ನೆನೆದು. ಮಂಜು ಮುಸುಕನ್ನು ಹೊದ್ದು ಹೊಲಗದ್ದೆಗಳು ಮಲಗಿ. ಮಂಜು ಮುಸುಕು ಅಂತಂದರೆ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ತುಂಬ ಹಿಮ ಬೀಳ್ತಿರುತ್ತೆ. ಉತ್ತರ ಭಾರತದಲ್ಲಿ ಸಿಕ್ಕಾಪಟ್ಟೆ ಮಂಜಿರುತ್ತೆ. ಆ ಸಮಯದಲ್ಲಿ ಹೊಲಗದ್ದೆಗಳು ಯಾವ ರೀತಿಯಾಗಿ ಕಾಣಿಸ್ತಿರ್ತವ, ತುಂಬ ಮಲಗಿರುವ ಥರ ಏನಂತೋ ಆ ರೀತಿ ಕವಿಗಳ ದೃಷ್ಟಿಯಲ್ಲಿ ಹೊಲಗದ್ದೆಗಳೆಲ್ಲವೂ ಮಲಗಿರುವ ಥರ ಭಾಸವಾದಂತೆ, ಅದಕ್ಕೆ ಸಿಕ್ಕಾಪಟ್ಟೆ ಮಂಜು, ಚಳಿಗಾಲದಲ್ಲಿ ಮಂಜು ಹಿಮ ಬೀಳುತ್ತಲ್ಲ, ಆ ರೀತಿ ಹೇಳ್ತಾ ಇದ್ದಾರೆ. ಸುಯ್ಯೆಲರ ಸೂಸುತ್ತವೆ ನಿನ್ನ ಹಳಿದು. ಅವಾಗ ಆ ಹೊಲಗದ್ದೆಗಳಲ್ಲಿ ಯಾವ ರೀತಿಯಾಗಿ ಗಾಳಿ ಬರ್ತದೆ,
ಸ್ಲೋ ಆಗಿ ನಿಧಾನವಾಗಿ ಒಂಥರ ತಂಪಾದ ಗಾಳಿ, ಥಂಡಿ ಗಾಳಿ ಅಂತ ಕರಿತೀವಲ್ಲ, ಆ ರೀತಿ ಥಂಡಿ ಗಾಳಿ ಏನಂತ ಚಿರಯಪ್ಪ ಏನಪ್ಪ ಎಷ್ಟೊಂದು ತಂಪು ಗಾಳಿ ಬೀಸಾತೈತಲ್ಲ ಅಂತಿರ್ತೀವಿ ನೋಡ್ರಿ ಮನೆಯಲ್ಲೆಲ್ಲ. ಆ ರೀತಿ ಸುಯಿ ಎಲ್ಲರ ಸೂಸುತ್ತಿವೆ. ಮೆಲ್ಲ ಮೆಲ್ಲನೆ ಸರಿದು ಮೊಗದ ಝವನಿಕೆ ಎಳೆದು. ಝವನಿಕೆ ಅಂದರೆ ಮುಖ ಹಾಕಂತಹ ಪರದೆ. ಈ ತುಂಗೆ ತೊರೆ ಹರಿಯುತ್ತಿದೆ ನಡುಗಿ ಮೈ ನೆನೆದು. ನೋಡಿ, ಈ ತುಂಗೆ ತೊರೆ ನದಿಗಳು, ಸಾಗರಗಳು ಇವೆಲ್ಲ ಹೆಂಗೆ ಹರಿತದಪ್ಪ ಅಂದರೆ ತಮ್ಮ ಮುಖಕ್ಕೆ ಬಟ್ಟೆಯನ್ನು ಹಾಕ್ಕೊಂಡು ಹೇಗಿರ್ತೀವಲ್ಲ ನಾವು, ಅದೇ ರೀತಿಯಾಗಿ ಮುಖಕ್ಕೆ ಪರದೆಯನ್ನು ಹಾಕಿದಂಥ ಸಂದರ್ಭದಲ್ಲಿ ಮೆಲ್ಲ ಮೆಲ್ಲನೆ ಸರಿದು ಏನು ಮಾಡ್ತಾ ಇದ್ದಾವೆ, ಝವನಿಕೆನ ಮುಖಕ್ಕೆ ಪರದೆಯನ್ನು ಹಾಕ್ಕೊಂಡು ಯಾವ ಇರ್ತೀವಲ್ಲ ಅದೇ ರೀತಿಯಾಗಿ ಹೇಮಂತ ಋತುವಿನಲ್ಲಿ ತುಂಗೆ ಮತ್ತು ತೊರೆ ಅಂದರೆ ಹಲವಾರು ನದಿಗಳು ಏನು ಮಾಡ್ತಾವೆ, ತಮ್ಮದೇ ಆಗಿರ್ತಕ್ಕಂಥ ತುಂಬಿ ತುಳುಕಿ ಹರಿಯುವುದಿಲ್ಲ. ಅಷ್ಟೇ ನಿಧಾನಗತಿಯಲ್ಲಿ ಒಂಥರ ನಡುಗಿ ಥಂಡಿ ಗಾಳಿ, ತಂಪಾದ ಗಾಳಿ ಐತೆ ಅಂತ ಅಂದ್ಕೊಂಡು ಯಾವ ರೀತಿಯಾಗಿರ್ತೀವಲ್ಲ ಅದೇ ರೀತಿಯಾಗಿ ಅವು ಏನು ಮಾಡ್ತಾವೆ, ಹರಿತಾ ಇದ್ದಾವ ಅನ್ನುವಂತಹ ಅರ್ಥ. ನೋಡಿ, ಇನ್ನು 4ನೇ ಪದ್ಯ ಭಾಗ. ಹಣ್ಣೆಲೆಗಳು ಉದುರುತಿಹ ಬರಲು ಮರಗಳ ನೇರಿ ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ ತಣ್ಣನೆಯ ಗಾಳಿಯಲ್ಲಿ ಹಿಮದೊಂದು ಸೋನೆಯಲ್ಲಿ ಮಿನ್ನದೆ ಮಾನವನ ಜೀವ ಸೆರೆಸಿಕ್ಕಿ. ನೋಡಿ, ಹಣ್ಣೆಲೆಗಳು ಉದುರುತಿಹ. ನೋಡಿ, ಅವಾಗ ಈ ಸಂದರ್ಭದಲ್ಲಿ ಹೇಮಂತ ಋತುವಿನ ಸಂದರ್ಭದಲ್ಲಿ ಹಣ್ಣೆಲೆಗಳು ಏನು ಮಾಡ್ತಾವೆ, ಉದುರ್ತಾವೆ. ಒಂಥರ ಹಳದಿ ಬಣ್ಣಕ್ಕೆ ತಿರುಗಿ, ಚಾಕ್ಲೇಟ್ ಮಿಶ್ರಿತ ಹಳದಿ ಬಣ್ಣಕ್ಕೆ ತಿರುಗಿ ಏನು ಮಾಡ್ತಾವೆ, ಇವು ಉದುರ್ತಾವ. ಮರಗಳೆಲ್ಲ ಏನು ಮಾಡೋದು, ತಮ್ಮ ಎಲೆಗಳನ್ನು ಉದುರ್ತಿರ್ತಾವ. ಕಣ್ಣೀರು ಸುರಿಸುತ್ತದೆ ಕಾನನದ ಹಕ್ಕಿ. ಕಾನನದ ಹಕ್ಕಿ ಅಂತಂದ್ರೆ ಕಾಡು ಹಕ್ಕಿಗಳು. ಇವು ಕಣ್ಣೀರು ಸುರಿಸ್ತಾವಂತ, ಅಳ್ತಾ ಇರ್ತಾವಂತ. ಯಾಕಂತಂದ್ರೆ ಈ ಹೇಮಂತ ಋತುವಿನ ಎಲ್ಲ ಗಿಡ ಮರಗಳು ಏನಪ್ಪ ಎಲೆಯನ್ನು ಉದುರಿಸ್ತಾ ಇದ್ದಾವಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾವಂತ. ತಣ್ಣನೆಯ ಗಾಳಿಯಲ್ಲಿ ಹಿಮದೊಂದು ಸೋನೆಯಲ್ಲಿ. ನೋಡಿ, ಹಿಮ ಆಗ್ತಿರುವಂಥ ಸಂದರ್ಭದಲ್ಲಿ ಜಿಟಿ 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 ಮಳೆ ಹತ್ತಿರತ್ತೆ, ತಣ್ಣನೆ ಗಾಳಿ ಬೀಸ್ತಿರತ್ತೆ, ತಂಪಾದಂತಹ ವಾತಾವರಣ ಇರ್ತೈತೆ. ಆವಾಗ ಮಿನ್ನಣಿದೆ ಮಾನವನ ಜೀವ ಸೆರೆಸಿಕ್ಕಿ. ಅವಾಗ ಕೇವಲ ಗಿಡಮರ ಬಳ್ಳಿಗಳಷ್ಟೇ ಅಲ್ಲ, ಮಾನವ ಸಂಕುಲ ಆಗಿರ್ಬೋದು, ಪ್ರಾಣಿ ಸಂಕುಲ ಆಗಿರ್ಬೋದು, ಈ ತಣ್ಣನೆಯ ಗಾಳಿ, ತಂಪಾದ ಗಾಳಿ ಬೀಸ್ಬೇಕಾದ್ರೆ ಮಾನವನ ಜೀವನ ಹೆಂಗಾಗಿತ್ತು, ಒಂಥರ ಸೆರೆಮನೆಯೊಳಗಿರ್ತಕ್ಕಂಥ ಹಾಕಿ ಹೇಗೆ ಒದ್ದಾಡ್ತಿರುತ್ತಲ್ಲ ಹೊರಗಡೆ ಬರೋಕ್ಕೆ, ಆ ರೀತಿ ಮಾನವನ ಪರಿಸ್ಥಿತಿ ಆಗಿಬಿಟ್ಟಿರುತ್ತೆ. ಯಾಕಂತಂದ್ರೆ ಸುತ್ತಮುತ್ತಲು ಹಿಮ ಬೀಳುವುದು ಅಥವಾ ಚಳಿಗಾಲ ಚಿಟಿ ಚಿಟಿ ಮಳೆ ಹತ್ತಿದ್ರೆ ಏನಾಗ್ಬಿಡತ್ತೆ, ಅಲ್ಲಿ ಮಾನವನ ಜೀವನ ಸೆರೆ ಸಿಕ್ಕಂತ ಆಗಿಬಿಡತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಮುಂದಿನ ಪದ್ಯ ಭಾಗ ನೋಡಿ. ಎತ್ತಲುಂ ಹಿಮಂಜು ಎತ್ತಲುಂ ಹಿಮಗಾಳಿ ಎತ್ತಲಂ ನಡುಗುತಿಹ ನೀರಾವಲೋಕ ಎತ್ತಲಂ ಬರಡು ಬಣವೆತ್ತಲಂ ಜವರಡು ಜನ ಎತ್ತಲಂ ಶೂನ್ಯ ಮನ ಮರುಗುತಿಹ ಮರುಕ. ನೋಡಿ, ಎಲ್ಲಿ ನೋಡಿದ್ರು ಸುತ್ತಮುತ್ತ ಕಡೆ ನೋಡಿದರೆ ಹೆಂಗಪ್ಪ, ಬಿಳಿ ಮಂಜು. ಎಲ್ಲ ಕಡೆ ನೋಡಿದರೆ ಸಿಕ್ಕಾಪಡೆ ಮಂಜು ಬೀಳ್ತಾ ಇರತ್ತೆ, ಹಿಮ ಬೀಳ್ತಾ ಇರತ್ತೆ. ಎತ್ತಲಂ ಹಿಮಗಾಳಿ, ಅಲ್ಲೆಲ್ಲ ಹಿಮಗಾಳಿ, ತಂಪಾದಂತಹ ಗಾಳಿ ಬೀಸ್ತಾ ಇರತ್ತೆ. ಸುತ್ತು ಕಡೆ ಎಲ್ಲ ಕಡೆ ನೋಡಿದ್ರು ಮಂಜು ಬೀಳ್ತಾ ಇರತ್ತೆ, ಹಿಮಗಾಳಿ ಬೀಸ್ತಾ ಇರತ್ತೆ. ಎತ್ತಲಂ ನಡುಗುತಿಹ ನೀರಾವಲೋಕ. ನಾವು ಎತ್ತ ಕಡೆ ನೋಡಿದ್ರು ಕೂಡ ಈ ನೀರಾವಲೋಕ ಅಂತಂದರೆ ಒಟ್ಟಾರೆಯಾಗಿ ಎಲ್ಲ ರೀತಿ ಹಿಮ ಬೀಸೋದಾಗಿರ್ಬೋದು, ಮಳೆ ಬರೋದಾಗಿರ್ಬೋದು, ಚಿಟಚಿಟಿಯಾಗಿರ್ಬೋದು, ಮಳೆ ಬರ್ಬೋದು, ಆಮೇಲೆ ತಣ್ಣನೆಯ ಗಾಳಿ ಬೀಸೋದಾಗಿರ್ಬೋದು, ಚಳಿಗಾಲ ಥಂಡಿ ಹತ್ತುವುದಾಗಿರ್ಬೋದು. ನಾವು ಸುತ್ತ ಕಡೆ ನೋಡಿದ್ರು ಕೂಡ ಒಂಥರ ಮೌನ ಮುರಿದಂತ ಅನಿಸ್ಬಿಡ್ತೀವಿ. ಯಾವಾಗಾದರೂ ಈ ಹೇಮಂತ ಋತು ಹೋಗುತ್ತಪ್ಪ ಅಂಥೇಳಿ ಅನಿಸ್ಲಿಕ್ಕೆ ಪ್ರಾರಂಭವಾಗಿರುತ್ತೆ. ಎತ್ತಲಂ ಬರಡು ಬಣವೆತ್ತಲಂ ಜಡದ ಜನ. ನೋಡಿ, ನಾವು ಸುತ್ತಮುತ್ತ ನೋಡಿದ್ರು ಕೂಡ ಅದು ಮನುಷ್ಯರು ಆಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಯಾರೇ ಆದರೂ ಕೂಡ ಈ ಹೇಮಂತ ಋತು ಯಾವಾಗ ಹೋಗುತ್ತಪ್ಪ ಅಂಥೇಳಿ ಒಂಥರ ಜಡತ್ವ ಹೊಂದಿದಂಗೆ ಆಗಿಬಿಟ್ಟಿರುತ್ತೆ ನಮ್ಮ ದೇಹ. ಈ ಹೇಮಂತ ಋತು ಇದ್ದ ಸಮಯದಲ್ಲಿ ಏನು ಕೆಲಸ ಮಾಡಲಿಕ್ಕಾಗಿರಲ್ಲ, ಒಂಥರ ಮೈಯೆಲ್ಲ ಭಾರ ಆದಂಗೆ ಅನ್ನಿಸ್ತಾ ಇರತ್ತೆ. ಎತ್ತಲಂ ಶೂನ್ಯ ಮನ ಮರುಗುತಿಹ ಮಾರಕ. ನೋಡಿ, ಎಲ್ಲಿ ನೋಡಿದ್ರು ನಮ್ಮ ಸುತ್ತಮುತ್ತ ಕಡೆ ಏನಿಸ್ತಿರುತ್ತೆ, ಒಂಥರ ಬೇಜಾರಾಗಿರೋದು, ಸೊನ್ನೆ ಜೀರೋ ಹೇಗಿರುತ್ತಲ್ಲ ಹಾಗೆ ಕಾಣಿಸ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮಂಜು ಬೀಳೋದಾಗಿರ್ಬೋದು, ಹಿಮ ಬೀಳೋದಾಗಿರ್ಬೋದು, ಅಥವಾ ಬರಡು ಕಾಡಿನ ಒಣಗಳು ಹೆಂಗೆ ಕಾಣ್ತಾವ, ಒಂಥರ ಬರಡಾಗಿ ಕಾಣ್ತಾ ಇರ್ತಾವೆ. ಆವಾಗ ಜನ ಆಗಿರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಎಲ್ಲರೂ ಏನಂತಾರೆ, ಯಾವಾಗಾದರೂ ಇದು ಹೋಗತ್ತಪ್ಪ ಅಂತೇಳಿ ಯಾವುದು ಹೇಮಂತ ಋತು ಅಂತೇಳಿ ಅಂತಿರ್ತಾರ. ನೋಡಿ, ಮುಂದಿನ ಪದ್ಯ ಭಾಗ. ಹೇಮಂತ ನಾಳಿಕೆಯ ಕಠಿಣ ಶಾಸನವಿಂತು ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ. ನೋಡಿ, ಹೇಮಂತ ನಾಳಿಕೆಯ ಕಠಿಣ ಶಾಸನವಿಂತು. ನೋಡಿ, ಈ ಹೇಮಂತ ಋತು ತನ್ನ ಕಠಿಣ ಆಗಿರ್ತಕ್ಕಂಥ ಶಾಸನ ಮಾಡುತ್ತೆ. ಯಾಕಂದರೆ ತಾನು ಬಂದಿರ್ತಕ್ಕಂಥ ಸಮಯದಲ್ಲಿ ಮರಗಳು ಬೋಳಾಗಿರೋದಾಗಿರ್ಬೋದು, ಯಾವುದೇ ರೀತಿ ಚಿಗುರುವುದಿಲ್ಲ, ಪ್ರಕೃತಿ ಹಸಿರಾಗಿರೋದನ್ನು ನಿಲ್ಲಿಸಿಬಿಡುತ್ತೆ. ಹೀಗಾಗಿ ಇದೊಂಥರ ಕಠಿಣ ಶಾಸನ ಇದ್ದಂಥ ಹಂಗೆ ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ. ನಾವು ಅದಕ್ಕೆ ಏನು ಮಾಡಬೇಕು, ಸುಮ್ಮನೆ ತಲೆಯನ್ನು ಬಾಗಿಬಿಡಬೇಕು. ಯಾಕಪ್ಪ ಅಂದರೆ ಹೇಮಂತ ಋತು ಅಂತೇಳಿ ಅದು ಆಯಾ ಕಾಲಮಾನಕ್ಕೆ ಆಯಾ ಕಾಲಘಟ್ಟಕ್ಕೆ ಏನು ಬರುತ್ತಲ್ಲ, ಆ ಕಾಲಘಟ್ಟದಲ್ಲಿ ಬಂದಂಥ ಸಂದರ್ಭದಲ್ಲಿ ಏನಾಗಿರುತ್ತೆ, ಸುತ್ತಮುತ್ತಲೂ ಕೂಡ ತನ್ನದಾಗಿದ್ದ ಶಾಸನ
ಬೀರುತ್ತೆ. ಶಾಸನ ಬೀರುವುದಂತಂದರೆ ಇಲ್ಲಿ ಮಕ್ಕಳೇ ಬೋಳುಗಳಾಗಿ ಕಾಣಿಸ್ತಾ ಇರುತ್ತೆ. ಗಿಡ ಮರಗಳಾಗಿರ್ಬೋದು, ಪ್ರಕೃತಿ, ಹಕ್ಕಿಗಳ ಇಂಚರ ಇರುವುದಿಲ್ಲ, ಲವಲವಿಕೆ ಇರುವುದಿಲ್ಲ, ಅವು ಹಾಡನ್ನು ಹಾಡ್ತಿರಲ್ಲ, ಅವು ಧ್ವನಿಗಳನ್ನು ಕೂಡ ಮಾಡ್ತಾಯಿರಲ್ಲ. ಕೆಲವೊಂದು ಹಕ್ಕಿಗಳು ವಾಸ ಇಲ್ಲಿ ಕೂಡ ತುಂಬ ಒದ್ದಾಡಬೇಕಾಗಿರುತ್ತೆ. ಹೀಗಾಗಿ ಆ ಸೃಷ್ಟಿ ಅಥವಾ ಈ ಪ್ರಕೃತಿ ಏನು ಮಾಡಬೇಕು, ಹೇಮಂತ ಋತುವಿಗೆ ಸುಮ್ಮನೆ ತಲೆ ಬಾಗಲೇಬೇಕು. ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಏನು ಋತುಗಳದಾವಲ್ಲ, ಇವು ಒಂದೊಂದು ರೀತಿ ಒಂದೊಂದು ಋತು ಏನದಾವಲ್ಲ ತನ್ನದೇ ಇಟ್ಕೊಂಡು ಸ್ಥಾನ ಮಾಡ್ಬಿಡ್ದಾವ. ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ. ಒಟ್ಟಾರೆ ಈ ಸಂಸ್ಕಾರವನ್ನು ಪಡೆಯುವುದು ಈ ಜೀವಗಳ ಧರ್ಮ ಅಂತ ಹೇಳ್ತಾರೆ. ಅಂದ್ರೆ ಒಂದೊಂದು ರೀತಿಯಲ್ಲಿ ಒಂದೊಂದು ಋತುಗಳು ಏನಾಗ್ತಾವ, ಒಂದೊಂದು ರೀತಿ ಸಂಸ್ಕಾರವನ್ನು ಪಡಿತಾವೆ. ವಸಂತ ಋತು ಇದ್ದಾಗ ಆಗಿರ್ಬೋದು, ಚಿಗುರೆಲೆ ಆಗಿರ್ಬೋದು, ಹೇಮಂತ ಋತು ಉದುರೋದಾಗಿರ್ಬೋದು, ಇನ್ನು ಉಳಿದಂತಹ ಋತುಗಳು ಬಂದಂಥ ಸಂದರ್ಭದಲ್ಲಿ ಪ್ರಕೃತಿಯನ್ನಾಗಿರ್ತಕ್ಕಂತಹ ಬದಲಾವಣೆ ಮಾಡ್ಕೊಳ್ತಾ ಹೋಗ್ತೈತಿ. ಬದಲಾವಣೆ ಈ ಜಗದರ ಯಮ. ಆ ಸಂಸ್ಕಾರವನ್ನು ಪಡೆದುಕೊಂಡು ನಾವೇನು ಮಾಡೋದು, ಅದಕ್ಕೆ ಹೊಂದ್ಕೊಂಡು ನಮ್ಮ ಜೀವನವನ್ನು ಮಾಡುವ ಕಡೆ ನಮ್ಮೆಲ್ಲ ಜೀವಗಳ ಧರ್ಮ ಅಂಥೇಳಿ ಹೇಳ್ತಾರೆ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಿಮ್ಮೆಲ್ಲರಿಗೂ ಈ ಪಾಠ ಅರ್ಥವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಮಕ್ಕಳೇ, ನಾವು ಹೇಮಂತ ಋತುವಿನ ತಿಳ್ಕೊಳ್ಳುವಂಥದ್ದು ಏನಪ್ಪ ಅಂತಂದ್ರೆ ಚಳಿಗಾಲ ಸೊಬಗನ ವರ್ಣನೆಯನ್ನು ಮಾಡ್ತೈತಿ. ಪ್ರಕೃತಿಯ ಸೌಂದರ್ಯವನ್ನು ಇದು ವರ್ಣಿಸ್ತೈತಿ. ಅದಷ್ಟೇ ಅಲ್ಲದೆ ಹೇಮಂತ ಋತುವಿನಲ್ಲಿ ಪರಿಸರದಲ್ಲಿ ಉಂಟಾಗಂತಹ ಬದಲಾವಣೆಗಳನ್ನ ನೋಡ್ಬೋದು. ಮಂಜಿನ ಹನಿಗಳು, ಬೆಳೆಗಳ ಕಟಾವು ಮಾಡೋದು, ರೈತರ ಸಂಭ್ರಮವನ್ನು ಸುಂದರವಾಗಿ ಚಿತ್ರಿಸುವಂಥ ಒಂದು ಕೆಲಸವನ್ನು ಈ ಪ್ರಸ್ತುತ ಪದ್ಯಭಾಗ ಮಾಡ್ತೈತಿ. ಚಳಿಗಾಲದ ಆಗಮನ ಆದಂಥ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂದರೆ ಹೇಮಂತ ಋತು ಚಳಿಯ ಆರಂಭವನ್ನು ಸೂಚನೆ ಮಾಡ್ತೈತಿ. ಗಾಳಿಯಲ್ಲಿ ತಂಪಾಗಿರ್ತಕ್ಕಂತಹ ವಾತಾವರಣ ಇರುವುದನ್ನು ಕೂಡ ನಮ್ಮೆಲ್ಲರ ಗಮನಕ್ಕೆ ಬಂದಿರುತ್ತೆ. ಇನ್ನು ಮಂಜಿನ ಹನಿಗಳಂತಂದ್ರೆ ಬೆಳಗಿನ ಜಾವ ಹುಲ್ಲಿನ ತುದಿಯಲ್ಲಿ ಮಂಜಿನ ಹನಿಗಳು ಇರ್ತಾವ. ಅವು ಮುತ್ತಿನಂತೆ ಹೊಳಿತಾ ಇರ್ತಾವ. ಪ್ರಕೃತಿ ಮಂಜಿನ ಹೊದಿಕೆಯನ್ನು ಹೊದ್ದಂತೆ ಭಾಸವ ಆಗಿರ್ತೈತಿ. ರೈತರ ಸಂಭ್ರಮದ ಬಗ್ಗೆ ನಾವು ರೈತರ ಕಡೆ ಗಮನ ಕೊಡ್ಬೇಕಂತಂದ್ರೆ ಒಂಥರ ಸಂಭ್ರಮದ ಜೀವನ ಅಂತ ಹೇಳ್ಬೋದು. ಯಾಕಂದರೆ ಬೆಳೆಗಳು ಬಂದಿರತಕ್ಕಂತಹ ಬೆಳೆಗಳನ್ನು ಕೊಯ್ಯುವಂತಹ ಕಾಲಮಾನ ಇರ್ತೀವಿ. ಹೊಲಗಳಲ್ಲಿ ಭತ್ತದ ತೆನೆಗಳು ಕಂಗೊಳಿಸ್ತಾ ಇರ್ತಾವ. ರೈತರು ತಾವು ಬೆಳೆದಂತಹ ಬೆಳೆಯ ರಾಶಿಯನ್ನು ನೋಡಿ ಹಿಗ್ಗಿ ಸಂಭ್ರಮವನ್ನು ವ್ಯಕ್ತಪಡಿಸುವಂಥ ಒಂದು ಸುಂದರ ಕಾಲಮಾನ. ಇನ್ನು ಪ್ರಕೃತಿ ಸೌಂದರ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಸೂರ್ಯನ ಕಿರಣವು ಮಂಜಿನ ಮೇಲೆ ಬಿದ್ದಾಗ ಮಾತ್ರ ಪ್ರಕೃತಿ ಚಿನ್ನದಂತೆ ಕಂಗೊಳಿಸ್ತಾವ. ಮರ ಗಿಡಗಳು ಹೊಸ ಚೈತನ್ಯವನ್ನು ಪಡ್ಕೋತಾವ. ಒಟ್ಟಾರೆ ಅಂತಂದ್ರೆ ಚಳಿಗಾಲದ ನೈಸರ್ಗಿಕ ಸೌಂದರ್ಯ ಆಗಿರ್ಬೋದು ಅಥವಾ ರೈತರ ಶ್ರಮದ ಫಲವನ್ನು ಈ ಪದ್ಯ ಸುಂದರವಾಗಿ ಸಾಂಸ್ಕೃತಿಕವಾಗಿ ವರ್ಣನೆಯನ್ನು ಮಾಡ್ತತಿ. ಮಕ್ಕಳೇ, ಏನೇನು ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತೇಳಿ ಭಾವಿಸ್ತಾ ನನ್ನ ತರಗತಿ ವಿರಾಮ ನೀಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.